ಪ್ರಿಯಾಂಕ್ ಖರ್ಗೆ ಅಂತೂ ತಾವು ಏನೊಂದು ಪ್ರಶ್ನೆಯನ್ನ ಮೇಲಿನ ಮೇಲೆ ಮಾಡ್ತಾ ಇದ್ರು ಆ ಪ್ರಶ್ನೆಗೆ ತಕ್ಕ ಹಾಗೆ ಈಗ ಕೆಲಸ ಕೂಡ ಶುರು ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಯಾವ ವಿಚಾರವಾಗಿ ಹೇಳ್ತಾ ಇರೋದು? ಪ್ರಶ್ನೆ ಏನ್ ಮಾಡ್ತಾ ಇದ್ರು? RSS ಎಲ್ಲಿ ನೋಂದಣಿಯಾಗಿದೆ, RSS ಲೆಕ್ಕಪತ್ರ ಯಾರು ಕೇಳ್ತಾರೆ, ಇದು ಅವರು ಮೊದಲಿಂದನೂ ಕೂಡ ಮಾಡ್ತಾ ಇದ್ದಂತ ಪ್ರಶ್ನೆ. ಈಗ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರ ಬರೆದಿದ್ದಾರೆ ಕರ್ನಾಟಕದ ಗೃಹ ಸಚಿವರು. ಇಷ್ಟು ದೊಡ್ಡ ಸಂಘಟನೆ, ಕೋಟಿ ಕೋಟಿ ಜನ ಮೆಂಬರ್ಸ್ ಇದ್ದಾರೆ ಅಂತೀರಾ. ಯಾವ ಕಾನೂನಿನ ಆಧಾರದಲ್ಲಿ ನೀವು ಈ ಸಂಘಟನೆ ನಿರ್ವಹಿಸ್ತಾ ಇದೆ? ಯಾಕೆ ನೋಂದಾಯಿತ ಕಾನೂನುಬದ್ಧ ಸಂಸ್ಥೆಯಾಗಿ ನೀವು ಕಾರ್ಯನಿರ್ವಹಿಸ್ತಾ ಇಲ್ಲ? ಕೊಡಿ ಈ ಬಗ್ಗೆ ವಿವರಣೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಬನ್ನಿ ನೋಡೋಣ. ರಾಷ್ಟ್ರೀಯತೆ, ಶಿಸ್ತು ಮತ್ತು ಕರ್ತವ್ಯದ ಕುರಿತು ನಿರಂತರವಾಗಿ ಮಾತನಾಡುವ ಸಂಘಟನೆಯೊಂದು ಪಾರದರ್ಶಕತೆ, ಕಾನೂನಿನ ಅನುಸರಣೆ ಮತ್ತು ಭಾರತ ಸಂವಿಧಾನದ ಬಗೆಗಿನ ಗೌರವವನ್ನು ಅಷ್ಟೇ ದೃಢವಾಗಿ ಪ್ರದರ್ಶಿಸಬೇಕು. ಸಾಮಾನ್ಯ ಭಾರತೀಯರು ನಿಯಮಗಳನ್ನು ಪಾಲಿಸಬೇಕೆಂದು ಒತ್ತಾಯಿಸುತ್ತಲೇ ತಾನು ಮಾತ್ರ ಅದೇ ನಿಯಮಗಳಿಂದ ವಿನಾಯಿತಿ ಪಡೆದುಕೊಳ್ಳುವ ನೈತಿಕ ಹಕ್ಕು RSSಗೆ ಇಲ್ಲ. ಕಾರ್ಮಿಕರು, ಸಣ್ಣ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, NGOಗಳು, ಟ್ರಸ್ಟ್ಗಳು, ಕಂಪನಿಗಳು ಮತ್ತು ನಾಗರಿಕರು ನೋಂದಣಿ ಬಹಿರಂಗಪಡಿಸುವಿಕೆ, ಲೆಕ್ಕ ಪರಿಶೋಧನೆ ಮತ್ತು ತೆರಿಗೆ ಪಾವತಿಗೆ ಬದ್ಧರಾಗಿದ್ದಾರೆ. ಆದ್ದರಿಂದ RSS ಕೂಡ ದೇಶದ ಕಾನೂನಿಗೆ ಮಾದರಿಯಾಗಿ ಬದ್ಧವಾಗಿರಬೇಕು. RSS ತನ್ನ ಶತಮಾನೋತ್ಸವದ ಈ ಸಂದರ್ಭವನ್ನು ಕೇವಲ ಆಚರಣೆಗೆ ಮಾತ್ರವಲ್ಲ, ಸಾಂವಿಧಾನಿಕ ಆತ್ಮಾವಲೋಕನಕ್ಕಾಗಿಯೂ ಬಳಸಿಕೊಳ್ಳಬೇಕೆಂದು ನಾವು ಆಗ್ರಹಿಸುತ್ತೇವೆ. ಭಾರತದ ಈ 100ನೇ ವರ್ಷದಲ್ಲಿ ದೇಶಕ್ಕೆ RSS ನೀಡಬಹುದಾದ ಅತ್ಯುತ್ತಮ ಗೌರವವೆಂದರೆ ತನ್ನನ್ನು ತಾನು ನೋಂದಾಯಿಸಿಕೊಳ್ಳುವುದು, ತನ್ನ ಚಟುವಟಿಕೆಗಳು ಮತ್ತು ಆರ್ಥಿಕ ವ್ಯವಹಾರಗಳನ್ನು ಬಹಿರಂಗಪಡಿಸುವುದು, ಅನ್ವಯವಾಗುವ ಎಲ್ಲ ತೆರಿಗೆಗಳನ್ನು ಪಾವತಿಸುವುದು ಮತ್ತು ಭಾರತೀಯ ಕಾನೂನಿನ ಚೌಕಟ್ಟಿನೊಳಗೆ ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಸಂಘಟನೆಯಾಗಿ ಕಾರ್ಯನಿರ್ವಹಿಸುವುದು. ನಿಮ್ಮ ಅಧಿಕೃತ ಪ್ರತಿನಿಧಿಗಳನ್ನು ಕಳುಹಿಸಿ ಮೇಲಿನ ವಿಷಯಗಳ ಕುರಿತು ಚರ್ಚೆ ನಡೆಸಲು ನಾವು ಔಪಚಾರಿಕ ಪ್ರಕ್ರಿಯೆಯನ್ನು ನಿರೀಕ್ಷಿಸುತ್ತೇವೆ. ಸೊ ಇದು ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಿರುವಂತ ಪ್ರಶ್ನೆ. ಈಗ ನೀವು ಶಿಸ್ತು ಮತ್ತೊಂದು ಇದೆಲ್ಲ ಹೇಳ್ತೀರಲ್ಲ, ಬಟ್ ನೀವೊಂದು ನೋಂದಣಿನೇ ಮಾಡಿಸ್ಕೊಂಡಿಲ್ಲ ಅಂತ ಅಂದಮೇಲೆ ಯಾವ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ? ಮೋಹನ್ ಭಾಗವತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಏನ್ ಹೇಳ್ತಾ ಇದ್ದಾರೆ ಮೋಹನ್ ಭಾಗವತ್? RSS ಸರ ಸಂಘ ಚಾಲಕ, ಇದಕ್ಕೆ ನಾನು ಪ್ರತಿಕ್ರಿಯಿಸೋ ಅವಶ್ಯಕತೆ ಇಲ್ಲ ಅಂತ ಮೋಹನ್ ಭಾಗವತ್ ಹೇಳ್ತಿದ್ದಾರೆ. ಅವರು ಅದಕ್ಕೆ ಕೊಡ್ತಾ ಇರೋ ವಿವರಣೆ ಏನು? ನೋಂದಣಿ ಆಗದೆ ಅನೇಕ ಚಟುವಟಿಕೆಗಳು ನಡೀತಾ ಇವೆ, ನಾವು ಕದ್ದು ಮುಚ್ಚಿ ಯಾವುದನ್ನು ಮಾಡ್ತಾ ಇಲ್ಲ, ನಮ್ಮ ಎಲ್ಲ ಚಟುವಟಿಕೆ ತೆರೆದ ಮೈದಾನದಲ್ಲೇ ನಡೆಯುತ್ತೆ. ರಾಜಕೀಯದಲ್ಲಿ ಎಲ್ಲ ಗಿಮಿಕ್ಗಳನ್ನು ಇದೆಲ್ಲ ಗಿಮಿಕ್. ಮೋಹನ್ ಭಾಗವತ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಗಿಮಿಕ್ ಇದೆಲ್ಲ ಏನ್ RSS ನ ನೋಂದಣಿ ಮತ್ತೊಂದು ಇವರೆಲ್ಲ ಮಾಹಿತಿ ಕೇಳ್ತಿದಾರಲ್ಲ, ಗಿಮಿಕ್ ಇದೆಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ನಾವು ಹಲವು ಸಂದರ್ಭದಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರು ಏನು ಹೇಳ್ತಾ ಇರೋದು ಅಂತ ಅಂದ್ರೆ, ಬಹಳ ವ್ಯವಹಾರಗಳು ನಡೆಯುತ್ತವೆ, ಸ್ಕೂಲ್ಗಳಾಗ್ತವೆ, ಕಾಲೇಜ್ಗಳಾಗುತ್ತವೆ, RSSಗೆ ಅಂತ ಹೇಳ್ಕೊಂಡು ಎಲ್ಲ ಜಾಗ ಕೊಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಕಳೆದ BJP ಸರ್ಕಾರ ಎಲ್ಲ ನಿರ್ಧಾರಕ್ಕೆ ಬಂದಿದ್ದು. ಈ ಮಾಗಡಿ ರೋಡಲ್ಲೆಲ್ಲ ನೀವು ನೋಡ್ತಾ ಇದ್ರಲ್ಲ, ದೊಡ್ಡ ದೊಡ್ಡ ಕಟ್ಟಡಗಳು ಈ ಥರದ್ದೆಲ್ಲ ಭಾಳ ಕಡೆ ಎಲ್ಲ ಆಗ್ತಾ ಇದೆಯಲ್ಲ. ಆಯ್ತಪ್ಪ, ಒಂದು ಸಂಘ ಸಂಸ್ಥೆಗೆ ಅಂತ ಹೇಳ್ಕೊಂಡು ಇಷ್ಟೆಲ್ಲ ಜನನೂ ಕೂಡ ಅವರೇ ಹೇಳ್ತಾರೆ ಇದು ಜನರಿಂದ ನಡೀತಾ ಇರುವಂಥದ್ದು, ಜನರು ಕೊಡೋ ದೇಣಿಗೆಯಿಂದ ನಡೀತಾ ಇರುವಂಥದ್ದು ಅಂತ. ಲೆಕ್ಕಾಚಾರ ಬೇಕಲ್ಲ. ಈಗ 5 ರೂಪಾಯಿಗೂ ಒಂದು ಲೆಕ್ಕಾಚಾರ ಇರಬೇಕಲ್ವಾ? ಇಲ್ಲ, ಇದು ದೇಶಭಕ್ತಿ ಇರುವಂಥ ಸಂಘಟನೆ, ನಾವು ದೇಶಕ್ಕೋಸ್ಕರ ಕಾರ್ಯನಿರ್ವಹಿಸ್ತಾ ಇರುವಂಥ ಸಂಘಟನೆ, ಪ್ರವಾಹ ಆದಂಥ ಸಂದರ್ಭದಲ್ಲಿ, ಮುಳುಗಡೆ ಆದಂಥ ಸಂದರ್ಭದಲ್ಲಿ, ಯುದ್ಧಗಳಾದಂಥ ಸಂದರ್ಭದಲ್ಲಿ ನಾವು ಮುಂದೆ ಹೋಗಿ ಭಾಳಷ್ಟು ಕೆಲಸ ಕಾರ್ಯ ಮಾಡಿದ್ದೀವಿ, ಇದೆಲ್ಲ ಓಕೆ, ಗುಡ್, ವೆರಿ ಗುಡ್. ಬಟ್ ಲೆಕ್ಕಾಚಾರ ಬೇಕಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಮೋಹನ್ ಭಾಗವತ್ ಏನು ಹೇಳ್ತಿದ್ದಾರೆ? ಇದೆಲ್ಲ ಒಂದು ಗಿಮಿಕ್ ಅಂತ ಮೋಹನ್ ಭಾಗವತ್ ಹೇಳ್ತಿದ್ದಾರೆ. ಬಹುಶಃ ಈಗ ನಿಜವಾದ ತಿಕ್ಕಾಟ ಶುರುವಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂದರೆ ಇಷ್ಟು ದಿನ ಇದು ಬರೀ ನಾವು ಅದನ್ನೇ ಅಂದ್ಕೊಂಡಿದ್ದು. ಪ್ರಿಯಾಂಕ್ ಖರ್ಗೆ ಅವರು ಬರ್ತಾರೆ, ಅವರು ಹಿಂದೆ ಏನು IT-BT ಸಚಿವರಾಗಿದ್ರು, IT-BTಗೂ RSSಗೂ ನೋಂದಣಿ ಪ್ರಶ್ನೆ ಮಾಡೋಕ್ಕೂ ಏನು ಸಂಬಂಧ? ಸುಮ್ಮನೆ ಪ್ರಶ್ನೆ ಮಾಡ್ತಾರೆ, ಅವರಿಗೊಂದೇನೋ ಒಂದು ಬೇಕಲ್ಲ ಪೊಲಿಟಿಕಲ್ ಮೈಲೇಜು, ಅದಕ್ಕೆ ಅಂತ ಆ ರೀತಿ ಅಂತ ಒಂದು ಭಾವನೆ ಇತ್ತು. ಬಟ್ ಈಗ ಅಷ್ಟಕ್ಕೆ ಅದು ಸೀಮಿತ ಆಗಿಲ್ಲ. ಹೋಮ್ ಮಿನಿಸ್ಟರ್ ಆಗ್ತಾ ಇದ್ದಾಗೆ ಅವ್ರು ನೇರವಾಗಿ ಈಗ RSS ಬುಡಕ್ಕೆ ಕೈ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಅವ್ರು ಎತ್ತುತ್ತಾ ಇರುವಂಥ ಪ್ರಶ್ನೆನ ಸಾರ್ವಜನಿಕರು ಕೂಡ ಇದೆಲ್ಲ ಹಂಗಲ್ಲ ಅನ್ನೋಂಥ ಅಲ್ಲಿಗೆಳೆಯೋಕ್ಕೂ ಆಗಲ್ಲ. ಯಾಕಂದ್ರೆ ನಾವು ನೀವು ಏನಾರಿಗೊಂದು ದೇಣಿಗೆ ಯಾಕೆ ಮಾಡ್ತೀವಿ ಮತ್ತೊಂದು ಅಂತಾರೆ, 10 ಪ್ರಶ್ನೆಗಳು ಬರುತ್ತೆ. RSS ಯಾಕಿಲ್ಲ ಅನ್ನೋದು ಪ್ರಶ್ನೆ. RSS are secretive and it must register. What is your response?
I don't need to respond. There are so many unregistered things going on. And we are not secretive, we are working on